ಈಗಷ್ಟೇ ಸ್ವಲ್ಪ ಮಳೆ ಸಹ ನಿಂತಿದೆ. ಇನ್ನೇನಿಗೆ ಟ್ರೈನ್ ಬರ್ಲಿಕ್ಕೆ ಸಮಯ ಆಯಿತಾ ನೋಡಿ. ನಂಬರ್ 10 ಎಲ್ಲ ಈಗ ರೈಲ್ ಬಂದು ನಿಲ್ತದೆ. ಡೈರೆಕ್ಟ್ ನಾವೀಗ ಟ್ರೈನ್ ಹತ್ತಿಡ್ಸಿದ ಗೋವಾಕ್ಕೆ ರೈಟ್. ಆಮೇಲೆ ರೈಲಲ್ಲಿ ಮಾತಾಡೋಣ ಏನೇ ವಿಷಯ ಇದ್ರು. ಇನ್ನಿಬ್ಬರಿದ್ದಾರೆ ಸರ್, ಇನ್ನೊಬ್ರು ದೇವೇಂದ್ರ ಸರ್ ಅಂತ, ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ ಸರ್ ಜೊತೆ. ಗೌರೀಶ್ ಅಲ್ಲ ಸರ್? ಹಾಂ, ಅವರಿಬ್ರು ಸ್ವಲ್ಪ ಮಾತಾಡ್ತಾರೆ. ನೋಡುವ ಏನೇನು ಮಾತಾಡ್ತಾರಂತ. ರೈಲ್ ಬರ್ತಾ ಇದೆ ನೋಡಿ. ನಾವೇನೇ ಗೋವಾಕ್ಕೆ ಹೋಗುವಂತಹ ಟ್ರೈನ್ ಅಲ್ಲಿ ಬರ್ತಾ ಇದೆ. ಇನ್ನೇನು ಕೆಲವೇ ಸಮಯದಲ್ಲಿ ನಾವು ಇಲ್ಲಿಗೆ ಟ್ರೈನ್ ಹತ್ತಲಿಕ್ಕಿದ್ದೇವೆ. ಇನ್ನು ಇಲ್ಲಿ ನಾವು ಹತ್ಕೊಂಡು ಜನಾಪುರದಲ್ಲಿ ಹತ್ಕೊಂಡು ಇನ್ನೇನು ಇಳುದು ನಾವು ಮಡ್ಗಾವಲ್ಲಿ. ಸೊ ನೋಡಿ ಬರ್ತಾ ಉಂಟು ಟ್ರೈನ್, ನಾವು ಹೋಗುವಂತಹ ಟ್ರೈನು ಸರಿಯಾದ ಸಮಯಕ್ಕೆ ಬರ್ತಾ ಇದೆ. ಈಗ ಬಂದ ತಕ್ಷಣ ಹೇಳಿದ್ರೆ ಸ್ವಲ್ಪ ಟ್ರೈನ್ ಟೈಮಿಂಗ್ ಎಲ್ಲ ಒಳ್ಳೆ ಪಿಕಪ್ ಆಗ್ತಾ ಇದೆ. ಆನ್ ಟೈಮಲ್ಲಿ ಬರ್ತಾ ಇದೆ. ರಿಟರ್ನ್ ಕೂಡ ಹಾಗೆ ಆನ್ ಟೈಮಲ್ಲಿ ಬರ್ತಾ ಇದೆ. ಸೊ ಮೊದಲಿನ ಥರ ಜಾಸ್ತಿ ಎಲ್ಲ ಕ್ರಾಸಿಂಗ್ ಹೇಳುವಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಹಾಗಾಗಿ ಸ್ವಲ್ಪ ಟ್ರೈನ್ ಜರ್ನಿ ಹೇಳುವಂಥದ್ದು ನಮ್ಗೆ ತುಂಬ ಖುಷಿ ಆಗ್ತದೆ ಮತ್ತು ಸ್ವಲ್ಪ ಒಂದು ಎಂಜಾಯ್ಮೆಂಟ್ ಮಾಡ್ಬೋದು. ಇನ್ನೇನು ಟ್ರೈನ್ ಬಂತು, ಇನ್ನೇನಿದ್ರೆ ನಾವು ಆಮೇಲೆ ಮಾತಾಡುವ. ಬೈ ಬೈ. ಟ್ರೈನ್ ಅತಿ ಆಯಿತು, ನಮ್ಮವರೆಲ್ಲ ಒಟ್ಟಿಗೆ ಸಿಕ್ಕಿದ್ದಾರೆ. ಬಹಳ ಖುಷಿ ಆಗ್ತಿದೆ ಸರ್ ಜೊತೆ ಮತ್ತೆ ನಿಮ್ಮತ್ತೆ ನವೀಸ್ ಜೊತೆ ಹೋಗ್ಲಿಕ್ಕೆ. ಇದಂತೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಮಗೆ. ಗೋವಾಗೆ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಇದು ಪ್ರೈಮರಿ ನಾನು ಹೋಗಿದ್ದೆ ಒಂದು ಟೈಮ್, ಅದಾದ್ಮೇಲೆ ಸೆಕೆಂಡ್ ಟೈಮು ಸರ್ ಮತ್ತೆ ಹೊಸ ಜನಗಳೊಂದಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಐ ಆಮ್ ಸೋ ಎಕ್ಸೈಟೆಡ್. ಈಗ 2ನೇ ವರ್ಷ ನಾವೀಗ ಎಲ್ಲೆಲ್ಲ ಹೋಗಿರ್ತಂದ್ರೆ ಹೋದ್ರೆ ಒಂದು ಫಸ್ಟ್ ಒಂದು ದೇವಸ್ಥಾನಕ್ಕೆ ಬಂದ ನಂತರ ನಾವು ಗೋವಾಕ್ಕೆ ರೆಸ್ಟ್ ಮಾಡಿದ್ವಿ ಅಷ್ಟೇ, ಎಲ್ಲೂ ಹೋಗ್ಲಿಲ್ಲ. ಈಗ ನಾವು ನಿನ್ನೆ ಕುಂದಾಪುರದಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಬಂದು ರೆಸ್ಟ್ ಮಾಡಿದ್ವಿ, ಸುಸ್ತಾಯ್ತಂತ. ಆಮೇಲೆ ಎಲ್ಲಿಗೂ ಹೋಗ್ಲಿಲ್ಲ ನಾವು. ಡೈರೆಕ್ಟ್ ಟೆಂಪಲ್ ಬಂತು, ಬಸ್ ಪಿಕ್ ಮಾಡಿ ಬಸ್ಸಿಂದ ಡೈರೆಕ್ಟ್ ನಾವು ದೇವಸ್ಥಾನಕ್ಕೆ ಬಂತು. ದೇವಸ್ಥಾನದಲ್ಲಿ ರೂಮ್ ಮಾಡಿದ ನಂತರ ಎಲ್ಲಿಗೂ ಹೋಗ್ಲಿಲ್ಲ. ಅದ್ರ ನಂತರ ಮತ್ತೆ ಇವತ್ತಿನ ಪ್ಲಾನ್ ಏನು ಸರ್? ಆಕ್ಚುಲಿ ಏನಂದ್ರೆ ನಿನ್ನೆ ನಾವು ನಿಮ್ಗೆಲ್ರು ಗೊತ್ತಿರುವ ಹಾಗೆ ಟ್ರೈನಲ್ಲಿ ನಾವು ಬಂದೆವು 4 ಜನ. ಟ್ರೈನಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೇವೆ ನಾವು. ಸೊ ಅಲ್ಲಿಂದ ಮಡ್ಗಾಂವ್ ಬಸ್ ಸ್ಟ್ಯಾಂಡಿಂದ ಸಹ ನಾವು ಬಸ್ ಹತ್ಕೊಂಡು ಮಡ್ಗಾಂವ್ ಬಸ್ ಸ್ಟ್ಯಾಂಡಿಗೆ ಬಂದು, ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಬಂದು, ಅಲ್ಲಿಂದ ಮತ್ತೆ ನಾವು ಪೋಂಡಾಕ್ಕೆ ಒಂದು ಬಸ್ ಹತ್ಕೊಂಡು ಬಂದೆವು. ಸೊ ಅಲ್ಲಿಂದ ಅಗೇನ್ ವಯ ಪಂಜಿ ಮಾರ್ದೋಳ್ ಬಸ್ಸಲ್ಲಿ ಬಂದು ಮಾರ್ದೋಳ್ ಟೆಂಪಲ್ ಇಳ್ಕೊಂಡು ನಮ್ಗೆ ಬೇಕಾದಾಗ ನಾವು ಒಂದು AC ರೂಮ್ ಮಾಡಿಕೊಂಡು 4 ಜನ ಒಟ್ಟಿಗೆ ಇದ್ದು. ಸೊ ಸಂಜೆ ನಮ್ಮ ದೇವಸ್ಥಾನದಲ್ಲಿ ಒಂದು ದೇವರ ಪೂಜೆ ಇತ್ತು. ತುಂಬ ಜನ ಇದ್ರು, ನಾವು ಸಹ ಅದೆಲ್ಲ ಭಾಗಿಯಾದೆವು. ದೇವರಿಗೊಂದು ಯಥಾನಶಕ್ತಿದು ಒಂದು ಸೇವೆ ಕೊಟ್ಟೆವು. ಸೊ ಭಾರಿ ಮನಸ್ಸಿಗೆ ಸಂತೋಷ ಆಯಿತು. ನಮ್ಮ ಜೊತೆಯಲ್ಲಿ ಬಂದಂತ ಮಕ್ಕಳಿಗೂ ಕೂಡ ಖುಷಿ ಆಯಿತು ಸರ್. ನೀವು 2 ಬಾರಿ, ನಾನೀಗ ನಿಮ್ಮ ಜೊತೆ 2 ಬಾರಿ ಬಂದಿದ್ದೆ. ನಂಗೆ ಖುಷಿ ಆಯ್ತು. ಒಂದು ದೇವಸ್ಥಾನದ ಇದು ಪ್ರಸಾದ ಸಿಕ್ತು. ಹೌದು, ಹಾಗೆ ನಾವು ನಿನ್ನೆದು ದೇವರ ದರ್ಶನ ತಕೊಂಡು ಬಂದೆವು. ಆಮೇಲೆ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇತ್ತು, ನಾವೆಲ್ಲ ಊಟ ಮಾಡಿದೆವು. ಊಟ ಮಾಡಿಕೊಂಡು ಅಗೇನ್ ನಮ್ಮ ರೂಮಿಗೆ ಬಂದು ಸ್ವಲ್ಪ ಹೊತ್ತು ನಾವು ಎಂಜಾಯ್ ಮಾಡಿಕೊಂಡು ಗಮ್ಮತ್ತು ಮಾಡಿಕೊಂಡು ಆಮೇಲೆ ನಾವು ಟೈಮ್ ಆಯ್ತು ಮಾಡ್ಕೊಂಡೆವು. ಬೆಳಿಗ್ಗೆ ಬೇಗ ಎದ್ದು ಅಗೇನ್ ದೇವರ ದರ್ಶನ ತಗೊಂಡು ಕ್ಯಾಂಟೀನಲ್ಲಿ ಟಿಫನ್ ವ್ಯವಸ್ಥೆ ಇತ್ತು, ಉಪ್ಪಿಟ್ಟು ಮತ್ತೆ ನಮ್ಮ ಇದು ಯಾವುದು ಕಾಫಿ ವ್ಯವಸ್ಥೆ ಇತ್ತು, ಅದನ್ನೆಲ್ಲ ನಾವು ತಗೊಂಡು ಪುನಃ ನಾವು ರೂಮಿಗೆ ಬಂದೆವು. ಈಗ ಒಂದು ಪುನಃ ದೇವಸ್ಥಾನದಲ್ಲಿ ಒಂದು ಸಣ್ಣ ಪೂಜೆದ ವ್ಯವಸ್ಥೆ ಇದೆ, ಅದನ್ನ ಒಂದು ಅಟೆಂಡ್ ಮಾಡಿಕೊಂಡು. ಹಾಗೆ ಇಲ್ಲಿ ಒಂದು ವಿಶೇಷ ಏನಂದ್ರೆ, ಈಗ ನಾವು ನಮ್ಮ ಕುಲ ದೇವಸ್ಥಾನದಲ್ಲಿ ಇದ್ದೇವೆ, ಮಾರುದೋಲ ಮಹಾಲಸನಾರಾಯಣಿ. ನಾವು ಬಂದಿದ್ದು ಮೇನ್ ಉದ್ದೇಶ ಇಲ್ಲಿಗೆ ಅಂತ ಇದೆ. ಇನ್ನೇನಂತ ಹೇಳಿದ್ರೆ ಇಲ್ಲ ಪಕ್ಕದಲ್ಲಿ ಮಂಗೇಶಿ ಅಂತೇಳಿ ಒಂದು ಈಶ್ವರ ಟೆಂಪಲ್ ಇದೆ. ಅದು ಸಹ ತುಂಬಾ ಫೇಮಸ್ ಟೆಂಪಲ್, ಹಾಗೆ ತುಂಬಾ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಸಹ ಒಂದು ಈಗ ವಿಸಿಟ್ ಕೊಡ್ಲಿಕ್ಕಿದ್ದೇವೆ. ನಾವೆಲ್ಲ ಈಗ ಹೊರಡ್ಲಿಕ್ಕೆ ರೆಡಿ ಆಗಿದ್ದೇವೆ. ನಾವೆಲ್ಲ 4 ಜನ ಇದ್ದೇವೆ. ಸೊ ಇಲ್ಲಿ ನಾವೇನಂತ ಹೇಳಿದ್ರೆ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಕೈ ಮುಗ್ದು ಬರುವಂತ ಒಂದು ಪ್ಲಾನಿಂಗ್ ಇದೆ ನಮ್ದು. ಸೊ ಈಗ ಹೊರಡ್ಲಿಕ್ಕಿದ್ದೇವೆ ನಾವು. ಇಷ್ಟು ತನಕ ನಮ್ಗೆ ಇಲ್ಲಿ ತನಕ ಮಳೆ ಬರ್ತಿತ್ತು, ಆದ್ರೆ ದೇವರಿಗೆ ಕೈ ಮುಗ್ಲಿಕ್ಕೆ ಹೋಗುವ ಒಂದು ಬಾರಿ ವಿಶೇಷ. ಅಲ್ಲಿ ಮಳೆ ವ್ಯವಸ್ಥೆ ಏನಂತ ಸಮಸ್ಯೆ ಆಗ್ಲಿಲ್ಲ ನಮ್ಗೆ ಏನು ಸಮಸ್ಯೆ ಆಗ್ಲಿಲ್ಲ. ಏನೋ ಅದು ದೇವರ ಒಂದು ಏನು ಪಾಸಿಟಿವ್ ಎನರ್ಜಿ ನಮ್ಮ ಜೊತೆಲಿ ಇದೆ ಅಂತ ನಮ್ಗೆ ಅನಿಸ್ತಾ ಉಂಟು. ಸೊ ಹಾಗೆ ಈಗ ನಾವು ಇಲ್ಲಿ ಹೊರಟಿದ್ದೇವೆ, ಇಲ್ಲಿ ಮಂಗೇಶಿಗೆ.
ಮಂಗೇಶಿ ನಂತರ ಅಗೇನ್ ನಾವು ರೂಮಿಗೆ ಬರ್ತೇವೆ. ರೂಮಿಗೆ ಬಂದು ರೂಮಿಯನ್ನು ಮತ್ತೆ ನಾವು ಬಿಟ್ಕೊಡ್ಲಿಕ್ಕಿದೆ ರೂಮನ್ನು. ಸೊ ಇಲ್ಲಿಂದ ಮತ್ತೆ ನಾವು ಇವತ್ತು ರಿಟರ್ನ್ ನಮ್ಮ ಊರಿಗೆ, ನಮ್ಮ ಕುಂದಾಪುರಕ್ಕೆ ಗೋವಾದಿಂದ 4 ಗಂಟೆ ಟ್ರೈನಿಗೆ ನಾವು ಹೊರಡ್ತೇವೆ. ಸೊ ಇಲ್ಲಿ ತನಕ ನಮ್ಗೆ ಪ್ರಯಾಣದಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ. ಈ ಮಾನಸನಾರಿನ ಅನುಗ್ರಹದಿಂದ ಇನ್ನು ಸಹ ನಾವು ಚಂದ ರೀತಿಯಲ್ಲಿ ಮನೆ ಮುಟ್ಟು ತನಕ ಆ ಮಾನಸನಾರಿನ ಅನುಗ್ರಹ ಇದ್ದು ನಮ್ಮ ಜೊತೆಲಿದ್ದ ಯಾರಿಗೂ ಒಂದು ಪ್ರಯಾಣದಲ್ಲಿ ಏನು ತೊಂದರೆ ಆಗದಿದ್ದಾಗೆ ನಾವು ಸೇಫ್ ಆಗಿ ಮುಟ್ತೀವಿ ಅಂತ ಒಂದು ಸಂಪೂರ್ಣ ನಂಬಿಕೆ ನನಗೆ ಮತ್ತೆ ನನ್ನ ಜೊತೆಲಿ ಇದ್ದವರಿಗೂ ಇದೆ. So ಹಾಗಾಗಿ ಇನ್ನೊಂದು ಇವತ್ತಿನ ಇಷ್ಟು ಮುಗಿತಲ್ವಾ, ಇನ್ನೊಮ್ಮೆ ಸಹ ನಮ್ಗೆ ಇಲ್ಲೊಂದು ಬರುವಂತ ಅವಕಾಶ ಸಿಗ್ತದೆ. ಹಾಗೆ ನಮ್ಮ ಜೊತೆ ಇವರೆಲ್ಲರೂ ಒಟ್ಟಿಗೆ ಸೇರ್ಬೇಕು. ಸೊ ಅದೊಂದು ಅವಕಾಶ ಮಾನಸನಾರಾಯಣ ಅನುಗ್ರಹ ಮಾಡಿ ಕೊಡ್ಬೇಕು. ಇನ್ನೊಮ್ಮೆ ನಾವು ಬರ್ಲಿಕ್ಕೆ ಎಲ್ಲರೂ ಕೂಡ ಅಲ್ವಾ ಖಂಡಿತ ಉತ್ಸಾಹದಲ್ಲಿದ್ದೇವೆ. ಸೊ ವರ್ಷಕ್ಕೆ ಒಂದು ಬರುತ್ತೆ ಒಂದು ಖುಷಿ ಹಾಗೆ. ಸೊ ಅದನ್ನ ನಾವು ಎಲ್ಲರೂ ಕೂಡ ಮಂಗೇಶಿಗೆ ಹೊರಡೋಣ ಸರ್. ನೋಡಿ, ಈಗ ನಾವು ಮಂಗೇಶಿಗೆ ಬಂದೆವು. ಮಂಗೇಶಿ ಟೆಂಪಲ್ ಎಂಟ್ರೆನ್ಸ್. ಸೊ ಬಸ್ ಹತ್ತಿ ಬಂದೆವು. ಆಯ್ತು, ಇನ್ನೊಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್. ದೇವರ ದರ್ಶನ ಒಂದು ತಗೊಳ್ಳೋಣ ಫಸ್ಟಿಗೆ. ಮಂಗೇಶಿ ಟೆಂಪಲ್ ಇದು, ಅದು ಮಠ ಇದು. ಆ್ಯಂಡ್ ಇದು ಮಂಗೇಶಿ ಟೆಂಪಲ್ಗೆ ಹೋಗುವಂಥ ದಾರಿ ನೋಡ್ತಾ ಇದ್ದೀರಲ್ಲ. ಸೊ ಸೀರಿಯಸ್ಲಿ ನಾನೀಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಮಂಗೇಶಿ ಟೆಂಪಲ್ಗೆ. ನೋಡು, ಅಲ್ಲೇ ನಿಮಗೆ ಭೇಟಿ ಆಗ್ತೀನಿ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮಂಗೇಶಿ ಟೆಂಪಲ್ನ ಕೊಳ ಇದು ಆ್ಯಕ್ಚುಲಿ. ಆನಂತರ ನಾವು ಸೀದಾ ಇದು ದೇವಸ್ಥಾನ ನೋಡಿ ದೇವಸ್ಥಾನ ಸನ್ನಿಧಿ ಹೋಗಿದ್ವಿ. ಒಳಗಡೆ ಹೋಗಿ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿ ಆನಂತರ ಹೊರಗಡೆ ಸ್ವಲ್ಪ ವಿಶ್ರಾಂತಿ ತಗೊಂಡು ನಂತರ ಡೈರೆಕ್ಟ್ ನಾವು ಬಂದ್ವಿ. ಈ ಕಡೆ ಬಂದು ಜ್ಯೂಸ್ ಕುಡಿದಿಟ್ಟು ಸರ್ ಕೋಟಮ್ ಸರ್ಬತ್ ಕುಡಿದು ಸ್ವಲ್ಪ ತೋರಿಸಿ. ಮಂಗೇಶಿ ಟೆಂಪಲ್ ಸನ್ನಿಧಾನ ನೋಡಿದ ತಕ್ಷಣ ನಾವು ಡೈರೆಕ್ಟಾಗಿ ಮನೆಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟ್ರೈನ್ ಬೇರೆ 4 ಗಂಟೆ ಆಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿಂದ ಡೈರೆಕ್ಟಾಗಿ ಕುಂದಾಪುರಕ್ಕೆ ಟ್ರೈನ್ ಎಷ್ಟಿದೆ ಸರ್? 4 ಗಂಟೆಗೆ ಮಾರ್ಗದಲ್ಲಿಗೆ ಹೊರಟಿದ್ದೀವಿ ನಾವು. 4 ಗಂಟೆ, ಹೌದು. 4 ಗಂಟೆಗೆ ನಮಗೆ ನಿನ್ನೆ ಬಂದ ಟ್ರೈನ್ ಸಿಗ್ತದೆ. ಹೌದು, ಸಂಜೆ ಸಾಧಾರಣ ಒಂದು 7-7:30 ಒಳಗೆ ನಾವು ಮುಟ್ತೇವೆ ರಿಟರ್ನ್. ಇನ್ನು ಬಾಕಿದೆಲ್ಲ ನಾವು ಟ್ರೈನಲ್ಲಿ ಹೋಗುವಾಗ ಟ್ರೈನಲ್ಲಿ ಮಾತಾಡುವ ಅಷ್ಟೇ, ಯಾಕಂದ್ರೆ ಬಸ್ ಬರ್ತದೆ ಇವಾಗ. ಹೌದು. ಥ್ಯಾಂಕ್ ಯು. ಅದೇ ಈಗ ಊಟ ಬೇರೆ ಮಾಡಲಿಲ್ಲ, ಊಟ ಬೇರೆ ಮಾಡ್ಕೋಬೇಕು. ಈಗ ಊಟ ಮಾಡ್ಕೊಂಡು ಸೀದಾ ಈಗ ಟ್ರೈನಿಗೆ ಹೋಗ್ಬೇಕಲ್ವ ಸರ್? ಬಸ್ ಹತ್ತಿದ ತಕ್ಷಣ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ, ಬಸ್ಸಲ್ಲಿ ಮಡ್ಗಾಂವ್ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಡೈರೆಕ್ಟ್ ಟ್ರೈನ್ ಹತ್ತಿದ್ವಿ. ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದ್ವಿ ರಿಟರ್ನ್. ನೀವು ಫಸ್ಟ್ ಟೈಮ್ ನಮ್ಗೆ ಕರ್ಕೊಂಡು ಹೋಗಿದ್ರಲ್ಲ, ಆ ಟೈಮಲ್ಲಿ ನಾವು ಓಲ್ಡ್ ಗೋವಾಕ್ಕೆಲ್ಲ ಹೋಗಿದ್ದು. ಈಗ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಕ್ಚುಲಿ ಏನಂತ ಹೇಳಿದ್ರೆ, ನಾವು ಹೋದ್ಸಲ ನಾವು ಪ್ಲಾನಿಂಗ್ ನಮ್ದು ಬೇರೆ ರೀತಿ 2 days ಅಲ್ಲ, 2 days ಸ್ಟೇ ಆಗಿತ್ತು. ಬಟ್ ಈ ಸಲ ನಾವು ಒಂದೇ ದಿನ ಸ್ಟೇ ಆಗಿದೆ. ಸೊ ಯಾಕಂದ್ರೆ ನಾಳೆ ವೀಕ್ ಇದು ಫಸ್ಟ್ ಡೇ ಮಂಡೇ ಮಾರ್ನಿಂಗ್. ಸೊ ವರ್ಕ್ ಎಲ್ಲ ಬ್ಯುಸಿ ಇರ್ತದೆ ಎಲ್ರಿಗೂ ಕೂಡ. ಸೊ ಹಾಗಾಗಿ ನಾವು ಒಂದೇ ದಿನ ಪ್ಲಾನಿಂಗ್ ಮಾಡ್ಕೊಂಡು ಹೊರಟಿದ್ದು. ಸೊ ಆ ರೀತಿಯಲ್ಲಿ ನಾವು ಈ ಖಾಲಿ ನೀವು ಹೇಳಿದಾಗೆ ನಾವು ಖಾಲಿ ಟೆಂಪಲಿಗೆ ಮಾತ್ರ ವಿಸಿಟ್ ಕೊಟ್ಟು ಪ್ರಸಾದ ಎಲ್ಲ ತಗೊಂಡು ಬಂದೆವು. ಇನ್ನೇನೀಗ ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ ಇದ್ದೇವೆ. ನಮಗೆ ಬೇಕಾದ ಟ್ರೈನ್ ನಮಗೆ ಸಿಕ್ಕಿದೆ. ಸೊ ಹತ್ತಿ ನಾವು ಕೂತ್ಕೊಂಡಿದ್ದೇವೆ. ಇನ್ನೂ ಹೊರಡ್ಲಿಕ್ಕೆ ಇನ್ನೂ ಒಂದು ಸಾಧಾರಣ 3/4 ಗಂಟೆ ಏನು, ಐ ಥಿಂಕ್ 3/4 ಗಂಟೆ ಟೈಮ್ ಇದೆ. ಹೌದು. ಸೊ 3/4 ಗಂಟೆಯಲ್ಲಿ ನಾವು ಇಲ್ಲಿಂದ ಇಲ್ಲಿಂದ ಬಿಡುವುದೇ 3:55 ಅಂತೇಳಿ ಟೈಮಿಂಗ್. ಐ ಥಿಂಕ್ ಅಲ್ಲಿ ರೀಚ್ ಆಗುವಾಗ 8:30 ಆಗ್ಬೋದು ಅನ್ಸುತ್ತೆ. ಇಲ್ಲ ಅದಕ್ಕೂ ಜಾಸ್ತಿನೂ ಆಗ್ಬೋದು, ಡಿಪೆಂಡ್ಸ್ ಟ್ರೈನ್ ಕ್ರಾಸಿಂಗ್ ಇದೆ. ಬಟ್ ನಾವು ಸೇಫ್ ಆಗಿ ರೀಚ್ ಆಗ್ತೇವೆ. ಸೊ ಹಾಗೆ ನಮ್ಮ ಈ ಸಲ 2024 ಇದು ಟೂರ್ ಹೇಳುವಂಥದ್ದು ಇವತ್ತಿಗೆ ಆಗಸ್ಟ್ 31ಗೆ ಹೊರಟಿದ್ದೆ. ಸೆಪ್ಟೆಂಬರ್ 1ಗೆ ನೀವು ಹೊಸ ಮಂತಿಗೆ ನಾವು ಟೋಟಲ್ 2024 ಇದೆ ನಮಗೂ ಟೂರು ಇಲ್ಲಿಗೆ ಐ ಥಿಂಕ್ ಮುಗಿತದೆ ಅಂತೇಳಿ. ಇನ್ನೇ ಬೇರೆ ಎಲ್ಲ ಪ್ಲಾನಿಂಗ್ ಇದೆ ಹೋಗ್ಲಿಕ್ಕೆ. ಬಟ್ ಏನಂತ ಹೇಳಿದ್ರೆ, ಸ್ವಲ್ಪ ನಾವು ಒಂದ್ಸಲ ಎಲ್ಲ ಸೇರಿ ಮಾತನಾಡ್ಕೊಂಡಿದ್ದೀವಿ. ಮತ್ತೆ ಟೋಟಲಿ ಏನು ಹೇಳೋದು ಅಂತ ಹೇಳಿದ್ರೆ, ಈ ಸಲದ ನಮ್ಗೆ ಪ್ರತಿ ಸಲಕ್ಕಿಂತ ತುಂಬಾ ಎಂಜಾಯ್ಮೆಂಟ್ ಜೊತೆಯಲ್ಲಿ ದೇವರ ದರ್ಶನ ಹೇಳುವಂಥದ್ದು ತುಂಬಾ ಚೆನ್ನಾಗಿ ಸಿಕ್ಕಿದೆ ನಮಗೆ. ಒಟ್ಟಿಗಿದ್ರೆ ತುಂಬಾ ಚೆನ್ನಾಗಾಗ್ತದೆ. ಎಲ್ಲರೂ ಒಟ್ಟಿಗಿದ್ರೆ ತುಂಬಾ ಚೆನ್ನಾಗಾಗ್ತದೆ. ಇದೇನು ನೋಡ್ತಾ ಇದ್ದೀರಲ್ಲ ವ್ಯೂ, ಸೊ ಇದು ಬಲ್ಲಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ನಾವು ಟ್ರೈನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ಬೋದು. ಅಲ್ಲಿ ಬೆಟ್ಟದಲ್ಲಿ ಒಂದು ನೀರು ಹರಿತಾ ಇರುವಂಥ ಒಂದು ವ್ಯೂ, ಅದು ತುಂಬ ಚೆನ್ನಾಗಿ.
ಇದೇನು ನೋಡ್ತಾ ಇದ್ದೀರಲ್ಲ, ಇದು ಅಂಕೋಲ ಲಾಸ್ಟ್ ಟೈಮ್ ನೋಡಿರ್ತೀರಾ, ಒಂದು ಸೀನ್ ಆಗಿತ್ತು, ಬೆಟ್ಟ ಕುಸಿತ ಆಗಿರುವಂಥದ್ದು. ಸೊ ಅದು ಆ ಒಂದು ವ್ಯೂ ಇದು. ಕೊನೆಗೆ ನಮ್ಮ ಮನೆ ರೀಚ್ ಆಗುವಾಗ ಒಂದು 8-8:30 9 ಗಂಟೆ ಆಗಿತ್ತು.